ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತ್ರಿಮೂರ್ತಿಗಳು ಅಂತ ಕರೀತಾರೆ. ಮಹೇಶ್ವರ, ನೀಲಕಂಠ, ಜಟಾಧರ ಅಂತೆಲ್ಲ ಕರೆಸಿಕೊಳ್ಳೋ ಶಿವ ಹುಟ್ಟಿದ ಹೇಗೆ ಗೊತ್ತಾ? ಇದಕ್ಕೆ ಕುತೂಹಲಕಾರಿ ಹಿನ್ನೆಲೆ ಇದೆ. ಇಡೀ ಜಗತ್ತು ರಚನೆಯಾದ ನಂತರ ಬ್ರಹ್ಮ ಹಾಗೇನೆ ವಿಷ್ಣು ಇವರಿಬ್ಬರ ಮಧ್ಯೆ ವಾದ ವಿವಾದ ಶುರುವಾಯಿತು. ಇಡೀ ಬ್ರಹ್ಮಾಂಡಕ್ಕೆ ನಾನೇ ಶಕ್ತಿಶಾಲಿ ಅಂತ ಬ್ರಹ್ಮ ಹೇಳಿದರೆ, ಇಲ್ಲ ಇಡೀ ಲೋಕಕ್ಕೆ ನಾನೇ ಶಕ್ತಿಶಾಲಿ ಅಂತ ವಿಷ್ಣು ಕೂಡ ವಾದ ಮಾಡಿದ್ರು. ಇಬ್ಬರ ಕಲಹ ಅತಿರೇಕಕ್ಕೆ ಹೋಯಿತು. ಆಗ ಇದ್ದಕ್ಕಿದ್ದ ಹಾಗೆ ಮೂರನೇ ಶಕ್ತಿ ಆಗಮನವಾಯಿತು. ನಾನು ಹೆಚ್ಚು ನೀನು ಕಮ್ಮಿ ಅಂತ ಮಾತಿನ ಜಟಾಪಟಿನಲ್ಲಿದ್ದಂತಹ ಬ್ರಹ್ಮ ಹಾಗೇನೆ ವಿಷ್ಣು ಎದುರು ದಿವ್ಯ ತೇಜಸ್ಸು ಹೊಂದಿದ್ದ ದೈತ್ಯವಾಗಿರೋ ಸ್ತಂಭ ಒಂದು ಪ್ರತ್ಯಕ್ಷ ಆಯಿತು. ಆ ಸ್ತಂಭ ಎಷ್ಟು ದೊಡ್ಡದಾಗಿತ್ತು ಅಂದರೆ ಅದರ ಮೇಲಿನ ಹಾಗೆಯೇ ಕೆಳಗಿನ ತುದಿ ಕಾಣಿಸದೇ ಇರೋಷ್ಟು ಎತ್ತರವಾಗಿತ್ತು, ಹಾಗೆಯೇ ಆಳವಾಗಿತ್ತು ಕೂಡ. ಅದರ ತುದಿ ಹಾಗೆಯೇ ಬುಡ ನೋಡಲೇಬೇಕು ಅನ್ನೋ ಹಠದಿಂದ ಬ್ರಹ್ಮ ಹಂಸದ ಅವತಾರ ತಾಳಿ ಎತ್ತರಕ್ಕೆ ಹಾರಿದ್ರು. ಇನ್ನು ವಿಷ್ಣು ವರಾಹ ರೂಪ ತಾಳಿ ಬೃಹತ್ ಸ್ತಂಭದ ಆಳಕ್ಕೆ ಇಳಿದ್ರು. ಆದರೆ ಇಬ್ಬರಿಗೂ ಅದರ ಮೂಲ ಸಿಗಲೇ ಇಲ್ಲ. ಇದೆಂಥ ವಿಚಿತ್ರ ಅಂತ ಇಬ್ಬರು ಮೊದಲಿದ ಜಾಗಕ್ಕೆ ವಾಪಸ್ ಬಂದರು. ಆಗ ದೈತ್ಯ ಕಂಬದಿಂದ ಶಿವ ಹೊರಬಂದ. ಹೀಗೆ ಮಹಾದೇವನ ಸೃಷ್ಟಿಯಾಯಿತು. ಜೀವನದಲ್ಲೂ ಹಾಗೇನೆ ನಾನೇ ಶ್ರೇಷ್ಠ, ನಾನೇ ಉತ್ಕೃಷ್ಟ ಅನ್ನೋ ಮಾತು ಯಾವತ್ತೂ ಬರಬಾರ್ದು. ಬಂದರೆ ನಮ್ಮನ್ನು ಮೀರಿಸೋ ಇನ್ನೊಬ್ಬರ ಸೃಷ್ಟಿಯಾಗುತ್ತೆ.